Hello all, welcome to Creative IAS Academy. This is Lohit Kumar R here. 1000 MCQs ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಬಯೋಡೈವರ್ಸಿಟಿ ಆ್ಯಕ್ಟ್ 2002 ಅಂತೇಳಿದೆ. ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಕರ್ನಾಟಕ ಹ್ಯಾಸ್ 6 ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂತೇಳಿದೆ. ಆ್ಯಕ್ಚುಲಿ ಎರಡನೇ ಸ್ಟೇಟ್ಮೆಂಟ್ ಏನಿದೆಯಲ್ಲ ಇದು ತಪ್ಪಾಗುತ್ತೆ. ಕಾರಣ ಏನಂದರೆ ಕರ್ನಾಟಕದಲ್ಲಿ 6 ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ಗಳಿಲ್ಲ, ಬದಲಾಗಿ ಕೇವಲ 4 ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ಗಳಿದ್ದಾವೆ. ಸೊ ಆದುದರಿಂದ ಇಲ್ಲಿ ಮೊದಲನೇ ಆಪ್ಷನ್ ಸರಿಯಾಗುತ್ತೆ, ಎರಡನೇ ಆಪ್ಷನ್ ತಪ್ಪಾಗ್ತಾ ಹೋಗುತ್ತೆ, ಸಿನೂ ಕೂಡ ತಪ್ಪಾಗ್ತಾ ಹೋಗುತ್ತೆ, ಡಿನೂ ಕೂಡ ತಪ್ಪಾಗ್ತಾ ಹೋಗುತ್ತೆ. ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಅಂತೇಳಿದೆಯಲ್ವ, ಕರ್ನಾಟಕ ಜೀವ ವೈವಿಧ್ಯತಾ ಕೇಂದ್ರ ಅಂತೇಳಿ ಕರಿತೀವಲ್ವ, ಈ ಬೋರ್ಡು ಆ್ಯಕ್ಚುಲಿ ಬಯೋಡೈವರ್ಸಿಟಿ ಆ್ಯಕ್ಟ್ 2002 ಅಂತೇಳಿ ಕರಿತೀವಲ್ವ, ಅದನ್ನು ಸಿಂಪಲ್ಲಾಗಿ BDA ಆ್ಯಕ್ಟ್ ಆಫ್ 2002 ಅಂತೇಳಿ ಕರಿತೀವಿ. ಇದರ ಅಡಿಯಲ್ಲಿ ಕರ್ನಾಟಕ ಬಯೋಡೈವರ್ಸಿಟಿ ಆ್ಯಕ್ಟ್ ಬೋರ್ಡ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿದೆ. ಇಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ ಆಫ್ 2002 ಅಂತೇಳಿ ಕರಿತೇವೆ. ಸೊ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಅಂದರೆ ಕರ್ನಾಟಕ ಬಯೋಲಾಜಿಕಲ್ ಬೋರ್ಡ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ನೋಡಿ, ಸಂಸ್ಥೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ, ಆದುದರಿಂದ ನೀವು ನೆನ್ಪಿಟ್ಕೊಳ್ಬೇಕು. ಆ್ಯಕ್ಚುಲಿ ಬಯೋಡೈವರ್ಸಿಟಿ ಆ್ಯಕ್ಟ್ 2002 ಅಂತ ಏನಿದೆಯಲ್ಲ, ಇದು ಏನಕ್ಕೆ ಸ್ಥಾಪನೆ ಮಾಡಿದೆ ಅಂತ ಕೇಳೋದಾದರೆ, ಬಯೋಲಾಜಿಕಲ್ ರಿಸೋರ್ಸಸ್ಗಳಿದಾವಲ್ಲ ಇವುಗಳನ್ನು ಪ್ರೊಟೆಕ್ಷನ್ ಮಾಡೋದಕ್ಕೆ, ಜೊತೆಗೆ ಸಸ್ಟೈನಬಲ್ ಯೂಸನ್ನು ಮಾಡೋದಕ್ಕೆ, ಜೊತೆಗೆ ಇದರಲ್ಲಿ ಉಂಟಾಗ್ತಕ್ಕಂತಹ ಏನು ಬೆನಿಫಿಟ್ಸ್ಗಳೇನಿದಾವಲ್ವ ಈ ಬೆನಿಫಿಟ್ಸ್ಗಳನ್ನು ಈಕ್ವಲ್ ಆಗಿ ಶೇರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ BDA ಆ್ಯಕ್ಟ್ ಆಫ್ 2002 ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಆ್ಯಕ್ಚುಲಿ ಇಲ್ಲಿ BDA ಆ್ಯಕ್ಟ್ನ ಅಂಡರಲ್ಲಿ ನಾವು 3 ಟೈರ್ ಆಗಿರ್ತಕ್ಕಂಥ ಸ್ಟ್ರಕ್ಚರನ್ನು ನೋಡ್ಕೊಳ್ಬೋದು. ಅದರಲ್ಲಿ ಮೊದಲನೇ ಸ್ಟ್ರಕ್ಚರ್ ಏನು ಅಂತ ನೋಡ್ಕೊಂಡಾಗ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಂತೇಳಿ ಕರಿತೀವಿ, ಅದಕ್ಕೆ ನಾವು ಸಿಂಪಲ್ಲಾಗಿ NBA ಅಂತೇಳಿ ಕರಿತೀವಿ. ಎರಡನೇ ಪಾಯಿಂಟನ್ನು ನೋಡ್ಕೊಂಡಂಥ ಸಂದರ್ಭದಲ್ಲಿ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಅಂತೇಳಿ ಕರಿತೇವೆ. ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಅಂತೇಳಿ ಕರಿತೇವೆ. ಈಗ ಆಲ್ರೆಡಿ ನಾವು ನೋಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಥರ್ಡ್ ಸ್ಟ್ರಕ್ಚರ್ನ ನೋಡ್ಕೊಂಡಾಗ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಅಂತೇಳಿ ಕರಿತೇವೆ. ನೆನ್ಪಿಟ್ಕೊಳ್ಬೇಕು, ಈ 3 ಬಾಡಿಗಳು ಕೂಡ 3 ಟೈರ್ ಸಿಸ್ಟಮನ್ನು ನಾವು ಆ್ಯಕ್ಚುಲಿ ಯಾವುದರ ಮುಖಾಂತರವಾಗಿ ಜಾರಿ ಮಾಡಿದ್ದೇವೆ, ಯಾವುದರ ಮುಖಾಂತರವಾಗಿ ಪ್ರಮುಖವಾಗಿ ಹೈಲೈಟ್ ಮಾಡಿದ್ದೇವೆ ಅಂತ ನೋಡಿದಾಗ NBA, ಸ್ಟೇಟ್ ಬಯೋಲಾಜಿಕಲ್ ಬೋರ್ಡ್, ಅದರ ಜೊತೆಗೆ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಅಂತೇಳಿ ಕರಿತೇವೆ. ಸೊ ಆ್ಯಕ್ಚುಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳು ಏನಿದಾವಲ್ಲ ಇವು ಆ್ಯಕ್ಚುಲಿ ಲೋಕಲ್ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಇಂಪಾರ್ಟೆಂಟ್ ಆಗಿರೋವಂಥದ್ದು ಇದು. ಸೊ ಆಲ್ರೆಡಿ ನಮಗೆ ವೆಸ್ಟರ್ನ್ ಘಾಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಮಾಣದಲ್ಲಿ ನಾವು ವೆಸ್ಟರ್ನ್ ಘಾಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳನ್ನು ಅಪಾಯಿಂಟ್ ಮಾಡಿದ್ದೀವಿ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಹಿಂದೆ ಪ್ರಶ್ನೆಯಲ್ಲಿ ನೋಡ್ಕೊಂಡ್ವಲ್ಲ ನಾವು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ಗಳು ಯಾವ್ದ್ಯಾವುದು ಅಂತ. ಸೊ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಬಯೋಡೈವರ್ಸಿಟಿ ಸೈಟ್ಸ್ಗಳು 4 ಯಾವ್ದ್ಯಾವುದು, ನಲ್ಲೂರು ತಾಮರಿಂದ್ ಗ್ರೋವ್ ಅಂತೇಳಿ ಕಂಡು ಬರುತ್ತೆ. ಆ್ಯಕ್ಚುಲಿ ಇದು ಯಾವ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ನೀವು ಡೈರೆಕ್ಟಾಗಿ ಬೆಂಗಳೂರಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಒಗ್ರೇಖಾನ್ ಯಾವ ಡಿಸ್ಟಿಕಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ನೀವು ಈಸಿಯಾಗಿ ಚಿಕ್ಕಮಗಳೂರು ಅಂತ ಡಿಸೈಡ್ ಮಾಡ್ಬೋದು. ನಂತರದಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ JKVK ಕ್ಯಾಂಪಸ್ ಅಂತ ಹೇಳಿದೆಯಲ್ಲ ಇದು ಬೆಂಗಳೂರಲ್ಲಿ ಕಂಡು ಬರುತ್ತೆ. ಜೊತೆಯಲ್ಲಿ ಫೈನಲ್ ಒನ್ ಅಂಬಾರ್ಗುಡ್ಡ ಅಂತ ಏನಿದೆಯಲ್ಲ ಇದು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಕಂಡು ಬರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಸೊ ಆ್ಯಕ್ಚುಲಿ ಏನಕ್ಕೆ ಈ ಪ್ರಶ್ನೆ ಹಾಕ್ಕೊಂಡಿದ್ದೀನಿ ಅಂದರೆ ನಿಮಗೆ ಲೇಬರ್ ಇನ್ಸ್ಪೆಕ್ಟ್ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಆ್ಯಕ್ಚುಲಿ ಅರ್ಥ ಆಗ್ತಿದೆ ನಿಮಗೆ, ಅಂಬಾರ್ಗುಡ್ಡಕ್ಕೆ ಸಂಬಂಧಪಟ್ಟಂತೆ ಲೇಬರ್ ಇನ್ಸ್ಪೆಕ್ಟ್ರಲ್ಲೇ ಪ್ರಶ್ನೆ ಆಗಿತ್ತು, ಅದಕ್ಕೋಸ್ಕರ ಈ ಒಂದು ಸ್ಲೈಡನ್ನು ಹಾಕ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ವೈಲ್ಡ್ ಲೈಫ್ಸ್ ಇನ್ ಕರ್ನಾಟಕ ಅಂತೇಳಿದೆ. ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ, ಕರ್ನಾಟಕ ಹ್ಯಾಸ್ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಅಂತೇಳಿದೆ. ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ಕೇರಳ ಹ್ಯಾಸ್ ದ ಹೈಯೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಅಂತೇಳಿದೆ. ಸೊ ನೀವು ಈಸಿಯಾಗಿ ಸ್ಟ್ರೈಕ್ಔಟ್ ಮಾಡ್ಬೋದು ಇದನ್ನು. ಇಲ್ಲಿ ಸರಿಯಾಗಿರ್ತಕ್ಕಂತಹ ಆಪ್ಷನ್ ಯಾವುದು ಅಂತ ನೋಡ್ಕೊಂಡಾಗ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕಾರಣ ಏನು ಅಂದರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇಲ್ಲ, ಜೊತೆಗೆ ಹೈಯೆಸ್ಟ್ ಪಾಪ್ಯುಲೇಷನ್ ಕೇರಳದಲ್ಲಿಲ್ಲ. ಹಾಗಾದರೆ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಯಾವ ಸ್ಟೇಟಲ್ಲಿ ಕಂಡು ಬರುತ್ತೆ ಅಂತ ನೋಡ್ಕೊಂಡಾಗ ಮಧ್ಯಪ್ರದೇಶ್ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಹೈಯೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಎಲ್ಲಿ ಕಂಡು ಬರುತ್ತೆ ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ಇದು ಕರ್ನಾಟಕದಲ್ಲಿ ಕಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಕರ್ನಾಟಕ ಮತ್ತು ಕೇರಳ ಅದರ ಜೊತೆಗೆ ಅಸ್ಸಾಂ ಪ್ರದೇಶವನ್ನು ನಾವು ಎಲಿಫೆಂಟ್ ಪಾಪ್ಯುಲೇಷನಲ್ಲಿ ಹೈರಾರ್ಕಿಯಲ್ಲಾಗಿ ನೆನ್ಪಿಟ್ಕೊಳ್ಬೋದು. ಈಗಾಗಲೇ ನಾವು ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ನಮಗೆ ಮಧ್ಯಪ್ರದೇಶ್ ಲೀಡಿಂಗ್ ಸ್ಟೇಟ್ ಅಂತೇಳಿ ಗೊತ್ತಾಯಿತು, ಯಾವುದಕ್ಕೆ ಸಂಬಂಧಪಟ್ಟಂತೆ ಟೈಗರ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ.
ಹಾಗಾದರೆ ಎರಡನೇ ಸ್ಥಾನಮಾನದಲ್ಲಿರ್ತಕ್ಕಂಥ ಸ್ಟೇಟ್ ಯಾವುದು ಅಂತ ಕೇಳಿದಾಗ ನಮ್ಮ ಸ್ಟೇಟ್ ಕರ್ನಾಟಕ. ಥರ್ಡ್ ಪ್ಲೇಸಲ್ಲಿ ಯಾವುದು ಸ್ಟೇಟ್ ಇದೆ ಅಂತ ಕೇಳಿದಾಗ ಉತ್ತರಾಖಂಡ್ ಇಸ್ ದ ರೈಟ್ ಆನ್ಸರ್. ನೆನ್ಪಿಟ್ಕೊಳ್ಬೇಕು ಇದನ್ನು. ಡೈರೆಕ್ಟಾಗಿ ಪ್ರಶ್ನೆ ಬರುವಂತಹ ಚಾನ್ಸಸ್ ಕೂಡ ಇದೆ. ನಂತರದಲ್ಲಿ ಉತ್ತರಾಖಂಡಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ. ಅದನ್ನು ನಾವು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಕರಿತೀವಿ. ಆ್ಯಕ್ಚುಲಿ ಟೈಗರ್ಗಳು ಸಿಂಗಲ್ ಸ್ಟ್ಯಾಂಡ್ ಅಲೋನ್ ನ್ಯಾಷನಲ್ ಪಾರ್ಕ್ಸ್ಗಳಲ್ಲಿ ಅತಿ ಹೆಚ್ಚು ಟೈಗರ್ ಪಾಪ್ಯುಲೇಷನ್ ಯಾವ ನ್ಯಾಷನಲ್ ಪಾರ್ಕಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ನೀವು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಐಡೆಂಟಿಫಿಕೇಷನ್ ಮಾಡಬೇಕು. ನಂತರದಲ್ಲಿ ನಾವು ಎಲಿಫೆಂಟಿಗೆ ಸಂಬಂಧಪಟ್ಟಂತೆ ಮಾತನಾಡ್ಕೊಂತ ಹೋಗೋದಾದರೆ ನೋಡಿ, ಎಲಿಫೆಂಟನ್ನು ನಾವು ಜನರಲಾಗಿ ಏನಂತ ಕರಿತೀವಿ ಅಂದರೆ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಅಂತೇಳಿ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಇದು. ಆ್ಯಸ್ ಪರ್ ದ ಸೆನ್ಸಸ್, ಎಲಿಫೆಂಟ್ ಸೆನ್ಸಸ್ ಅಂತ ನೋಡ್ಕೊಂಡಾಗ ನಾವು ಲೀಡಿಂಗ್ ಸ್ಟೇಟ್ಸ್ಗಳನ್ನು ಕಂಡಿಡಿದಾಗ ನಮಗೆ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಕಂಡು ಬಂದರೆ, ಸೆಕೆಂಡ್ ಪ್ಲೇಸಲ್ಲಿ ನಮಗೆ ಅಸ್ಸಾಂ ಕಂಡು ಬರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಂತರದಲ್ಲಿ ಕೇರಳ ಕಂಡು ಬರುತ್ತೆ. ಸೊ ಇವು ಲೀಡಿಂಗ್ ಸ್ಟೇಟ್ಸ್ಗಳು ಅಂತೇಳಿನೇ ಹೇಳ್ಬೋದು. ನಾರ್ಮಲಾಗಿ ಆ್ಯಸ್ ಪರ್ ದ ಸೆನ್ಸಸ್ ಅಂತ ನಾವು ನೋಡ್ಕೊಂಡಂಥ ಸಂದರ್ಭದಲ್ಲಿ ಟೋಟಲ್ ನಮ್ಮ ದೇಶದಲ್ಲಿ 29,964 ಎಲಿಫೆಂಟ್ಸ್ಗಳು ಕಂಡು ಬರುತ್ತೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಆ್ಯಕ್ಚುಲಿ ಇದು 2017ನಲ್ಲಿ ನಡೆದಿರ್ತಕ್ಕಂತಹ ಸೆನ್ಸಸ್ನ ಪ್ರಕಾರವಾಗಿ ಬಂದಿರತಕ್ಕಂಥ ಮಾಹಿತಿ. ಸೊ ಇಲ್ಲಿ ಕನ್ಸರ್ವೇಷನ್ ಸ್ಟೇಟಸನ್ನು ನೋಡಿದಂತಹ ಸಂದರ್ಭದಲ್ಲಿ ಆ್ಯಸ್ ಪರ್ IUCN, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತಕ್ಕಂಥ ಒಂದು ಬಾಡಿಯ ಅಡಿಯಲ್ಲಿ 3 ರೀತಿಯಾಗಿರ್ತಕ್ಕಂಥ ನಾವು ಎಲಿಫೆಂಟನ್ನು ಕಾಣ್ಬೋದು. ಮೊದಲನೇದು ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ ಅಂತೇಳಿ ಕರಿತೇವೆ, ನೆನ್ಪಿಟ್ಕೊಳ್ಳಿ. ಆ್ಯಕ್ಚುಲಿ IUCN ಪ್ರಕಾರವಾಗಿ ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ ಏನಿದೆಯಲ್ಲ, ಇದು ಯಾವ ಸ್ಟೇಟಸನ್ನು ಹೊಂದಿದೆ ಅಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಆಫ್ರಿಕನ್ ಸವನ್ನಾ ಎಲಿಫೆಂಟ್ ಅಂತಲೂ ಕೂಡ ಕರಿತೀವಿ. ಇದೊಂದು ರೀತಿಯಾಗಿರ್ತಕ್ಕಂಥ ಕೆಟಗರೈಸೇಷನ್ನು. ಇದು ಆ್ಯಕ್ಚುಲಿ ಯಾವ ಒಂದು ಸ್ಟೇಟಸಲ್ಲಿದೆ ಅಂತ ನೋಡಿದಾಗ ಎಂಡೇಂಜರ್ಡ್ ಸ್ಟೇಟಸಲ್ಲಿದೆ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟು. ನಂತರದಲ್ಲಿ ಏಷ್ಯನ್ ಎಲಿಫೆಂಟು ನೋಡಿ, ಇದು ಏಷ್ಯನ್ ಎಲಿಫೆಂಟ್ ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಯಾವ ಸ್ಟೇಟಸಲ್ಲಿದೆ ಅಂತ ನೋಡ್ಕೊಂಡಾಗ ದಿಸ್ ಕಮ್ಸ್ ಅಂಡರ್ ಎಂಡೇಂಜರ್ಡ್. ನೆನ್ಪಿಟ್ಕೊಳ್ಳಿ, ಇದನ್ನು ನಿಮಗೆ ಪ್ರಿಲಿಮ್ಸ್ ಪರ್ಸನ್ ಆಗಿಯೂ ಕೂಡ ಕೇಳುವಂಥ ಚಾನ್ಸಸ್ ಇದೆ. ದಿಸ್ ಕಮ್ಸ್ ಅಂಡರ್ ಎಂಡೇಂಜರ್ಡ್ ಅಂತೇಳಿ. ನೋಡಿ, ಯಾಕೆ ನಾನು ಎಲಿಫೆಂಟ್ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಡ್ತಿದ್ದೀನಿ ಅಂದರೆ, ನಿಮಗೆ 2020 UPSC ಪ್ರಿಲಿಮ್ಸಲ್ಲಿ ಎಲಿಫೆಂಟ್ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆ್ಯಕ್ಚುಲಿ ಎಲಿಫೆಂಟನ್ನು ನಾವು ಕೀಸ್ಟೋನ್ ಸ್ಪೀಸೀಸ್ ಅಂತ ಕಳಿತೀವಿ. ಕಾರಣ ಏನು ಅಂದರೆ, ಒಂದು ಫಾರೆಸ್ಟ್ ಭಾಗ ಇದೆ ಅಂದ್ಕೊಳ್ಳಿ, ಇಲ್ಲಿ ಎಲಿಫೆಂಟ್ ಇತ್ತು ಅಂದರೆ ಇಲ್ಲಿರ್ತಕ್ಕಂಥ ವೈಲ್ಡ್ ಫೋನಾ ಆಗಿರ್ಬೋದು, ಫ್ಲೋರಾ ಆಗಿರ್ಬೋದು, ಅಥವಾ ಇತರೆ ಲಿವಿಂಗ್ ಕ್ರಿಯೇಚರ್ಸ್ಗಳಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಅದಕ್ಕೆ ಇದನ್ನು ಕೀಸ್ಟೋನ್ ಸ್ಪೀಸೀಸ್ ಅಂತಲೂ ಕೂಡ ಕರಿತೀವಿ. ಇನ್ನೊಂದು ಮಾಹಿತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಲಿಫೆಂಟ್ ಇರ್ತಕ್ಕಂಥ ಒಂದು ಗ್ರೂಪ್ ಇದೆಯಲ್ಲ, ಈ ಗ್ರೂಪಲ್ಲಿ ಹೆಣ್ಣು ಎಲಿಫೆಂಟ್ ಏನಿದೆಯಲ್ಲ ಅಂದರೆ ಫೀಮೇಲ್ ಎಲಿಫೆಂಟ್ ಅಂತಕ್ಕಂಥದ್ದು ಲೀಡ್ ಮಾಡ್ತದೆ ಈ ಎಲಿಫೆಂಟ್ ಅಂತಕ್ಕಂಥ ಗ್ರೂಪನ್ನು. ಅದನ್ನು ನಾವು ಮ್ಯಾಟ್ರಿಯಾರ್ಕಿಯಲ್ ಲೀಡರ್ಶಿಪ್ ಅಂತೇಳಿ ಕರಿತೀವಿ, ಅಥವಾ ಕನ್ನಡದಲ್ಲಿ ಮಾತೃತ್ವವಾಗಿರ್ತಕ್ಕಂಥ ನಾಯಕತ್ವ ಅಂತೇಳಿ ಕರಿತೀವಿ. ಸೊ ಈ ಒಂದು ಪ್ರಶ್ನೆ 2020 ಪ್ರಿಲಿಮ್ಸಲ್ಲಿ ಕೇಳಿರೋದ್ರಿಂದ ಇಷ್ಟೊಂದು ಎಕ್ಸ್ಪ್ಲನೇಷನ್ ಬಯಸಿದೆ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಇದು ಕರ್ನಾಟಕದಲ್ಲಿರುವಂತಹ ಫಾರೆಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದೇವೆ. ಬಟ್ ಇದು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಆ ಒಂದು ಪ್ರಶ್ನೆಯಲ್ಲಿ ನಮಗೆ ಡಿಸ್ಟ್ರಿಕ್ಟ್ ವೈಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಬಟ್ ಇಲ್ಲಿ ಟೋಟಲ್ ಫಾರೆಸ್ಟ್ ಕವರಲ್ಲಿ ಕೇಳಿರ್ತಕ್ಕಂಥದ್ದು. ನೋಡಿ, ಅರೇಂಜ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್. ನೋಡಿ, ಡಿಕ್ರೀಸಿಂಗ್ ಆರ್ಡರ್ ಮೀನಿಂಗು ಕೂಡ ಈ ಹಿಂದೆ ವಿಡಿಯೋಲಿ ಹೇಳಿದೆ ನಿಮಗೆ. ಬೇಸ್ಡ್ ಆನ್ ಫಾರೆಸ್ಟ್ ಕವರ್ ಇನ್ ಟೋಟಲ್ ಫಾರೆಸ್ಟ್ ಏರಿಯಾ ಅಂತೇಳಿದೆ. ಏನಂತ ಹೇಳ್ತಿದ್ದಾರೆ ಅಂದರೆ, ಒಂದು ಟೋಟಲ್ ಫಾರೆಸ್ಟ್ ಏರಿಯಾ ಇದೆ, ಇಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ಸ್ಗಳು ಇದ್ದಾವೆ. ಓಕೆನಾ? ಈ ಡಿಸ್ಟ್ರಿಕ್ಟ್ಗಳನ್ನು ಆಧಾರವಾಗಿ ಇಟ್ಕೊಂಡು ಈ ಟೋಟಲ್ ಫಾರೆಸ್ಟ್ ಏರಿಯಾದಲ್ಲಿ ಎಷ್ಟೆಷ್ಟು ಪರ್ಸೆಂಟ್ಗಳು ಈ ಡಿಸ್ಟ್ರಿಕ್ಟ್ಗಳು ಹೊಂದಿದ್ದಾವೆ, ಅವುಗಳಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಯಾವ ಡಿಸ್ಟ್ರಿಕ್ಟ್ಗಳು ಹೊಂದಿದ್ದಾವೆ ಅನ್ನೋದನ್ನು ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರತಕ್ಕಂಥದ್ದು. ಬಟ್ ಅವುಗಳನ್ನು ನಾವು ಏನು ಮಾಡಬೇಕು, ಡಿಕ್ರೀಸಿಂಗ್ ಆರ್ಡ್ರಲ್ಲಿ ನಾವು ಜೋಡಿಸ್ಕೊಳ್ತಾ ಹೋಗಬೇಕು. ಇದರ ಒಂದು ಸಿಗ್ನೇಚರ್ ನಿಮಗೆ ಈ ಹಿಂದೆ ನೋಡಿರ್ತಕ್ಕಂಥ ವಿಡಿಯೋ ನೋಡಿದವರಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಆದ್ದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಂತಹ ಸಂದರ್ಭದಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಯಾಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ನೋಡ್ಕೊಳ್ಳೋದಾದರೆ, ನಮಗೆ ಉತ್ತರ ಕನ್ನಡದಲ್ಲಿ ಟೋಟಲ್ ಫಾರೆಸ್ಟ್ ಏರಿಯಾ ಅಂತ ಅಥವಾ ಟೋಟಲ್ ಫಾರೆಸ್ಟ್ ಕವರ್ ಅಂತ ನೋಡ್ಕೊಂಡಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫಾರೆಸ್ಟನ್ನು ಆವರಿಸ್ಕೊಂಡಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಯಾವುದು ಅಂದರೆ ಉತ್ತರ ಕನ್ನಡ. ಟೋಟಲ್ ಫಾರೆಸ್ಟ್ ಏರಿಯಾದಲ್ಲಿ ಅತಿ ಹೆಚ್ಚು ಪ್ರಮಾಣದ ಫಾರೆಸ್ಟ್ ವೈಸನ್ನು ನಾವು ಡಿಸ್ಟ್ರಿಕ್ಟ್ ವೈಸನ್ನು ನೋಡ್ಕೊಂಡಾಗ ಡಿಕ್ರೀಸಿಂಗ್ ಆರ್ಡರ್ಲಿ ನಾವು ಮಾತಾಡ್ತಾ ಇರೋದು. ಉತ್ತರ ಕನ್ನಡ ಸ್ಟ್ಯಾಂಡ್ಸ್ ಫಸ್ಟ್, ಅದಾದ ನಂತರದಲ್ಲಿ ಶಿವಮೊಗ್ಗ ಸ್ಟ್ಯಾಂಡ್ಸ್ ಸೆಕೆಂಡ್, ಅದೇ ರೀತಿಯಾಗಿ ಥರ್ಡ್ ಒನ್ ಚಿಕ್ಕಮಗಳೂರು ಅಂತೇಳಿ ಕರಿತೀವಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಎ. ನೋಡಿ, ಇದು ಸ್ವಲ್ಪ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಇದನ್ನು ನೀವು ತಿಳ್ಕೊಳ್ಳೇಬೇಕು. ನೋಡಿ, ನಮಗೆ ಟೋಟಲ್ ಫಾರೆಸ್ಟ್ ಏರಿಯಾದಲ್ಲಿ ಟಾಪ್ 3 ಡಿಸ್ಟಿಕ್ಗಳನ್ನು ಕೂಡ ನಾವು ನೋಡ್ಕೊಂಡ್ವಿ.
ಅದೇ ರೀತಿಯಾಗಿ ಬಾಟಮಲ್ಲಿ ಇರ್ತಕ್ಕಂಥ 3 ಡಿಸ್ಟಿಕ್ಗಳು ಕೂಡ ನಾವು ನೆನ್ಪಿಟ್ಕೊಳ್ಬೇಕಲ್ವಾ. ಸೊ ಅದು ಕೂಡ ಕ್ವಶನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ ಆ 3 ಡಿಸ್ಟಿಕ್ಗಳು ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ಮೊದಲನೇ ಪ್ಲೇಸಲ್ಲಿ ನಮಗೆ ವಿಜಯಪುರ ಬರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಪ್ರಶ್ನೆ ಇದೇ ರೀತಿ ಕೂಡ ಬರ್ಬೋದು. ನಂತರದಲ್ಲಿ ಕೊಪ್ಪಳ ಡಿಸ್ಟಿಕ್ ಬರ್ತಕ್ಕಂಥದ್ದು. ಸೊ ಫೈನಲ್ ಒನ್ನಾಗಿ ಯಾವ್ದು ಬರುತ್ತೆ ಅಂದರೆ ರಾಯಚೂರು ಬರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆಶಾದೀಪ ಸ್ಕೀಮ್ ಅಂತೇಳಿದೆ. ನೋಡಿ, ನಿಮಗೆ ಪೇಪರ್ 2 ಅಲ್ಲಿ ಏನಾಗ್ತಾ ಹೋಗುತ್ತೆ, ಗೌರ್ನಮೆಂಟ್ ಸ್ಕೀಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಆದುದರಿಂದ ಇಟ್ ಈಸ್ ನೆಸೆಸರಿ ಟು ರೀಡ್ ಅಬೌಟ್ ಗೌರ್ನಮೆಂಟ್ ಸ್ಕೀಮ್ಸ್. ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ, ಇಟ್ ಏಮ್ಸ್ ಟು ಎಂಕರೇಜ್ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಕಂಪನೀಸ್ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ಪರ್ಸನ್ಸ್ ಬಿಲಾಂಗಿಂಗ್ ಟು SC ಆ್ಯಂಡ್ ST ಕ್ಯಾಟಗರೀಸ್ ಅಂತೇಳಿದೆ. ಆ್ಯಕ್ಚುಲಿ SC ST ಕ್ಯಾಟಗರೀಸ್ ಅಂತ ಕೇಳಿದಾಗ ನಿಮಗೆ ವಲ್ನರಬಲ್ ಸೆಕ್ಷನ್ಸ್ಗಳಿಗೆ ಏನಿದಾರಲ್ಲ, ದುರ್ಬಲ ವರ್ಗದವರು ಏನಿದಾರಲ್ಲ, ಇವುಗಳಿಗೆ ಗೌರ್ನಮೆಂಟ್ ಸ್ಕೀಮ್ಸ್ಗಳು ಇಂಟ್ರೊಡ್ಯೂಸ್ ಮಾಡ್ತಾನೆ ಇರ್ತಾರೆ. ಸೊ ಆದುದರಿಂದ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನು ಬೇಸಿಕ್ಕಾಗಿ ನೋಡಿಕೊಂಡಾಗ ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲಲ್ಲಿ ಸೋಷಿಯಲ್ ಜಸ್ಟಿಸ್ ಅನ್ನೋ ಒಂದು ಟಾಪಿಕ್ ಇದೆ, ಸಾಮಾಜಿಕ ನ್ಯಾಯ ಅಂತೇಳಿ ಕರಿತೀವಿ ಇದನ್ನು. ಸೊ ಇದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ, ಎನ್ಫೋರ್ಸ್ ಮಾಡೋದಕ್ಕೆ ಗೌರ್ಮೆಂಟು ವಲ್ನರಬಲ್ ಸೆಕ್ಷನ್ಸ್ಗಳಿಗೆ ಏನು ಮಾಡುತ್ತೆ, ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಆದುದರಿಂದ ಇಲ್ಲೇನಾಗಿದೆ ಅಂದರೆ, ಮೊದಲನೇ ಸ್ಟೇಟ್ಮೆಂಟ್ ಏನಾಗಿದೆ ಸರಿಯಾಗಿದೆ. ಎರಡನೇ ಸ್ಟೇಟ್ಮೆಂಟ್ ಏನಂತ ಕೇಳಿದ್ದಾರೆ ಅಂದರೆ, it is an initiative of the state governments, social justice and empowerment department ಅಂತೇಳಿದೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ, ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ಈ UPSC ಮತ್ತು KPSC ಏನು ಮಾಡ್ತಾರೆ ಅಂದರೆ, ಈ ಯಾವುದೇ ಒಂದು ಸ್ಕೀಮ್ ಇದ್ರೂ ಕೂಡ ಅದನ್ನು ಈ ಮಿನಿಸ್ಟ್ರಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು, ರೈಟ್, ಈ ಒಂದು ಪೋರ್ಟಲ್ನ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾನೆ. ಸೊ ಅದು ಏನಾಗ್ತಾ ಹೋಗುತ್ತೆ ಅಂದರೆ 90% ಏನಾಗ್ತಾ ಹೋಗುತ್ತೆ, ತಪ್ಪಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದುದರಿಂದ ಅದೇ ಒಂದು ಸ್ಕೀಮನ್ನು ಇಲ್ಲಿ ನಾವು ಅಪ್ಲೈ ಮಾಡ್ಬೋದು. ಇಟ್ ಈಸ್ ಆನ್ ಇನಿಷಿಯೇಟಿವ್ ಬೈ ದ ಸ್ಟೇಟ್ ಗೌರ್ಮೆಂಟ್, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂತೇಳಿದೆ. ಆ್ಯಕ್ಚುಲಿ ಇದು ಸ್ಟೇಟ್ಮೆಂಟ್ ತಪ್ಪಾಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ, ಇದನ್ನು ಲೇಬರ್ ಡಿಪಾರ್ಟ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಯಾವ ಡಿಪಾರ್ಟ್ಮೆಂಟು? ಲೇಬರ್ ಡಿಪಾರ್ಟ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ನಿರಾಶ್ರಿತ ಪರಿಹಾರ ಕೇಂದ್ರ ಡೆಸ್ಟಿಟ್ಯೂಟ್ ಸೆಂಟರ್ಸ್ ಅಂತೇಳಿದೆ. ಆ್ಯಕ್ಚುಲಿ ಡೆಸ್ಟಿಟ್ಯೂಟ್ಸ್ ಅಂದರೆ ಏನು, ಕನ್ನಡದಲ್ಲಿ ಇವರಿಗೆ ನಿರ್ಗತಿಕರು ಅಂತೇಳಿ ಕರಿತೇವೆ. ಓಕೆನಾ, ಯಾವುದೇ ಸಂಬಂಧಿಕರಿಲ್ಲದೆ ಇರ್ತಕ್ಕಂಥವ್ರಿಗೆ ನಾವು ನಿರ್ಗತಿಕರು ಅಂತ ಕರಿತೇವೆ. ವಿಲ್ ಬಿ ಸೆಟಪ್ ಇನ್ ಈಸ್ಟ್ ಬೆಂಗಳೂರು ಇನ್ ವ್ಯೂ ಆಫ್ ರ್ಯಾಪಿಡ್ ಗ್ರೋತ್ ಆಫ್ ದ ಸಿಟಿ ಆ್ಯಂಡ್ ರೈಸಿಂಗ್ ನಂಬರ್ ಆಫ್ ಡೆಸ್ಟಿಟ್ಯೂಟ್ಸ್ ಅಂತೇಳಿ ಕೇಳಿದ್ದಾರೆ. ನೋಡಿ, NPK ಅಂತೇಳಿ ಕರಿತೀವಿ, ಇದನ್ನು ನೆನ್ಪಿಟ್ಕೊಳ್ಬೇಕು, ಇಂಪಾರ್ಟೆಂಟು. ನಿರಾಶ್ರಿತ ಪರಿಹಾರ ಕೇಂದ್ರ, ಈ ಪೇಪರ್ 2 ಅಲ್ಲಿ ಇದ್ರ ಬಗ್ಗೆ ಕ್ವಶನ್ ಕೇಳುವಂಥ ಚಾನ್ಸಸ್ ಇದೆ. ನೋಡಿ, ಇದರಿಂದಾಗಿ ಸ್ಟೇಟ್ಮೆಂಟ್ ಒಂದು ಸರಿಯಾಗುತ್ತೆ, ಜನರಿಕ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇದು ಸರಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಟ್ ಏಮ್ಸ್ ಟು ಪ್ರೊವೈಡ್ ಕೇರ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಫಾರ್ ಹೋಮ್ಲೆಸ್, ಬೆಗ್ಗರ್ಸ್, ಪೀಪಲ್ ಇನ್ ನೀಡ್ ಅಂತೇಳಿದೆ. ನಿರ್ಗತಿಕರು ಅಂದ ತಕ್ಷಣ ಇಲ್ಲೇ ಬಂದುಬಿಡುತ್ತೆ ನಿಮಗೆ, ಇದು ಕೂಡ ಜನರಿಕ್ ಸ್ಟೇಟ್ಮೆಂಟು. ಆದುದರಿಂದ ಆಪ್ಷನ್ C ಇಸ್ ದ ರೈಟ್ ಆನ್ಸರ್ ಹಿಯರ್. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ನೋಡಿ, ಇಟ್ ಈಸ್ ಡಿಸೈಡೆಡ್ ಟು ಸೆಟಪ್ ವೈರಲ್ ರಿಸರ್ಚ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಇನ್ ವಿಚ್ ಡಿಸ್ಟಿಕ್ ಅಂತೇಳಿದೆ. ಆ್ಯಕ್ಚುಲಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದಾಗ ಕೊಡಗು ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ನೋಡಿ, ನಿಮಗೆ ಸೋಷಲ್ ಸೆಕ್ಟರ್ ಇನಿಷಿಯೇಟಿವ್ಗಳು ಆಗಿರ್ತಕ್ಕಂತಹ, ನೋಡಿ, ಸೋಷಲ್ ಸೆಕ್ಟರ್ಲಿ ನಮಗೆ ಹೆಲ್ತ್ ಬರುತ್ತೆ. ಹೆಲ್ತನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಗೌರ್ನಮೆಂಟ್ ಪ್ರತಿ ವರ್ಷವೂ ಕೂಡ ವಿವಿಧ ರೀತಿಯಾಗಿರ್ತಕ್ಕಂಥ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿಯಾಗಿ ವೈರಲ್ ರಿಸರ್ಚ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಯನ್ನು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತೇಳಿ ಕರಿತೀವಲ್ವ, ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ಹಾರ್ಮ್ಫುಲ್ ಆಗಿರ್ತಕ್ಕಂತಹ, ಕಾಂಟಾಗಿಯಸ್ ಆಗಿರ್ತಕ್ಕಂತಹ, ಅದೇ ರೀತಿ ವೈರಲ್ ಇನ್ಫೆಕ್ಷನ್ಸ್ಗಳನ್ನು ಕಂಡುಹಿಡಿಯೋದಕ್ಕೋಸ್ಕರ ಈ ಒಂದು ಇನ್ಸ್ಟಿಟ್ಯೂಟನ್ನು ಸ್ಥಾಪನೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ ಅಂತೇಳಿದೆ. ತುಂಬ ಡೆಡ್ ಈಸಿ ಆಗಿರ್ತಕ್ಕಂಥ ಕ್ವಶನು. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1959. ನೆನ್ಪಿಟ್ಕೊಳ್ಳಿ, 1959ರಲ್ಲಿ ಕರ್ನಾಟಕ ರಾಜ್ಯ ಹಣಕಾಸು ನಿಗಮವನ್ನು ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಸ್ಥಾಪನೆ ಆಗಿರುವಂಥದ್ದು. ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ನಿಮಗೆ. KS 2020ಯಲ್ಲೂ ಕೂಡ NDC ಯಾವಾಗ ಸ್ಥಾಪನೆ ಆಗಿತ್ತು ಅಂತ ಕೇಳಿದ್ರು. NDC ಫುಲ್ ಫಾರ್ಮ್ ನೋಡ್ಕೊಳ್ಳಾಗ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತೇಳಿ ಕರಿತೀವಿ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಕರಿತೀವಿ. ಅದೇ ರೀತಿ ಈ ಪ್ರಶ್ನೆ ಕೂಡ ಕೇಳ್ಬೋದು, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತೇಳಿ ಕರಿತೇವೆ. ಸೊ ಆ್ಯಕ್ಚುಲಿ ಇದು ಕರ್ನಾಟಕದಲ್ಲಿ ಸ್ಟೇಟ್ ಲೆವೆಲಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಒಂದು ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ.
ಸ್ಟೇಟ್ ಗೌರ್ಮೆಂಟ್ ಸ್ಥಾಪನೆ ಮಾಡಿದೆ 1959ರಲ್ಲಿ. ಯಾವುದರ ಮುಖಾಂತರವಾಗಿ? ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಆ್ಯಕ್ಟ್ 1951ರ ಅಡಿಯಲ್ಲಿ. ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಆ್ಯಕ್ಟ್ 1951ರ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಈ ಆ್ಯಕ್ಟನ್ನು ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ನಮಗೆ MSMEಸ್ಗಳು ಏನಿದಾವಲ್ವ, ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ಗಳು ಅಂತ ಏನಿದಾವಲ್ವ, ಇವುಗಳಿಗೆ ನಾವು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಕೊಡಬೇಕು, ಲಾಂಗ್ ಟರ್ಮ್ ಲೋನ್ ಫೆಸಿಲಿಟಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಕೀಮನ್ನು, ಈ ಒಂದು ಕಾರ್ಪೊರೇಷನನ್ನು ಜಾರಿ ಮಾಡಿರ್ತಕ್ಕಂಥದ್ದು. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲೊಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಆ್ಯಕ್ಚುಲಿ ಇದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ನಮಗೆ ಎಲ್ಲೆಲ್ಲಿ ಕೇಳ್ತಾರೆ ಪ್ರಶ್ನೆ ಇದು? ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಪೇಪರ್ 1ನಲ್ಲಿ, ಅದೇ ರೀತಿಯಾಗಿ ಸೆಕೆಂಡ್ ಪೇಪರಲ್ಲೂ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಅಗ್ರಿಕಲ್ಚರ್ ಇಸ್ ಅ ಎವರ್ಗ್ರೀನ್ ಟಾಪಿಕ್. ಲಾಂಗ್ ಟರ್ಮ್ ಇರಿಗೇಷನ್ ಫಂಡ್ ಇಸ್ ಮೇಂಟೈನ್ಡ್ ಬೈ ಹೋಮ್ ಅಂತೇಳಿದ. ತುಂಬ ಈಸಿಯಾಗಿ ನೋಡಬೇಕಾಗಿರುವಂಥದ್ದು ನಬಾರ್ಡ್ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ನೋಡಿ, ನ್ಯಾಷನಲ್ ಅಗ್ರಿಕಲ್ಚರಲ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ ಕರಿತೇವೆ. ನಬಾರ್ಡ್ ಬ್ಯಾಂಕ್ ಏನಿದೆಯಲ್ಲ, ಸೊ ಅತಿ ಹೆಚ್ಚು ಲೋನ್ ಫೆಸಿಲಿಟೀಸ್ಗಳನ್ನು ಅಗ್ರಿಕಲ್ಚರ್, ಅದರ ಜೊತೆಗೆ ಇತರೆ MSMEಗಳಿಗೆ ಸಂಬಂಧಪಟ್ಟಂತೂ ಕೂಡ ನೀಡಲಾಗ್ತಕ್ಕಂಥದ್ದು. ಮೇನ್ ಮೋಟಿವ್ ಏನು ಅಂತ ನೋಡ್ಕೊಂಡಾಗ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಇಸ್ ದ ಮೇನ್ ಮೋಟಿವ್ ಆಫ್ ದಿ ನಬಾರ್ಡ್. ನೋಡಿ, ಕೇಂದ್ರ ಮಟ್ಟದಲ್ಲಿ ನಮಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನಾ ಅಂತೇಳಿ ಒಂದು ಯೋಜನೆ ಬರುತ್ತೆ. ಆ್ಯಕ್ಚುಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇರಿಗೇಷನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಇದಾಗಿದೆ. ಸೊ ಆ್ಯಕ್ಚುಲಿ ಏನು ಮಾಡುತ್ತೆ ಅಂದರೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ನಬಾರ್ಡ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆಯಲ್ಲ, ಈ ಸಂಸ್ಥೆ ಜೊತೆಗೂಡ್ಕೊಂಡ್ಬಿಟ್ಟು ಲಾಂಗ್ ಟರ್ಮಲ್ಲಿ ಇರಿಗೇಷನ್ ಸಮಸ್ಯೆ ಏನಿದೆಯಲ್ಲ ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ, ಇದನ್ನು ಕಂಪ್ಲೀಟಾಗಿ ಸೊಲ್ಯೂಷನ್ ಮಾಡೋದಕ್ಕೋಸ್ಕರ ನಬಾರ್ಡ್ನ ಅಸೋಸಿಯೇಷನ್ನ ಜೊತೆಗೆ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್ ಅಂತ ಏನು ಕರಿತೀವಲ್ಲ, ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರೆಜ್ಯುನೇಷನ್ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್, ಗಂಗಾ ರೆಜ್ಯುನೇಷನ್ ಅಂತೇಳಿ ಕರಿತೀವಿ. ಎಲ್ಲ ಟೋಟಲ್ ಒಂದೇ ಮಿನಿಸ್ಟ್ರಿ ಇದು. ಬಟ್ ಈ ಮಿನಿಸ್ಟ್ರಿಯನ್ನು ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್ ಅಂತೇಳಿ ಬದಲಾವಣೆ ಮಾಡಲಾಗಿರುವಂಥದ್ದು. ಈ ಮಿನಿಸ್ಟ್ರಿಯ ಸಹಾಯದೊಂದಿಗೆ ಏನು ಮಾಡಿದೆ, ಇರಿಗೇಷನ್ ಅನ್ನುವಂತಕ್ಕಂಥ ಸಮಸ್ಯೆಯನ್ನು ಕಂಪ್ಲೀಟಾಗಿ ತೆಗೆದುಹಾಕೋದಕ್ಕೋಸ್ಕರ ನಬಾರ್ಡ್ ಲಾಂಗ್ ಟರ್ಮ್ ಇರಿಗೇಷನ್ ಫಂಡ್ ಅನ್ನುವಂಥ ಒಂದು ಹೊಸ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಇಷ್ಟು ನೀವು ನೆನ್ಪಿಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ವಾಟ್ ಈಸ್ ದ ನೇಮ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಫಿಟೆಡ್ ವಿತ್ GPS ಫಾರ್ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಇನ್ ಕರ್ನಾಟಕ ಅಂತೇಳಿದೆ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಮ್ಮ ಕಾರ್ಗೋ ಆಗಿದೆ. ಆ್ಯಕ್ಚುಲಿ KSRTC ಇದೆಯಲ್ಲ, ಇದನ್ನು GPS ಆಧಾರಿತವಾಗಿ ಗೂಡ್ಸನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕಾರ್ಗೋ ಟ್ರಕ್ಸನ್ನು ಡೆವಲಪ್ಮೆಂಟ್ ಮಾಡಿದೆ. ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಕೇಳಿದಾಗ ನಿಮಗೆ ನೆನ್ಪಿಟ್ಕೊಳ್ಬೇಕು, KSRTC ಇದನ್ನು ಡೆವಲಪ್ಮೆಂಟ್ ಮಾಡಿದೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ನೆಟ್ ಕ್ರಾಪ್ಡ್ ಏರಿಯಾ ಔಟ್ ಆಫ್ ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ದ ಸ್ಟೇಟ್ ಅಂತ ಹೇಳಿದೆ. ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ನಿವ್ವಳ ಬೆಳೆ ಪ್ರದೇಶ ಎಷ್ಟು, ಶೇಕಡಾವಾರು ಎಷ್ಟು ಅಂತೇಳಿ ಕೇಳಿದಾಗ ನಾವು 58.59% ಸರಿ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಟೋಟಲ್ ಭೌಗೋಳಿಕ ಪ್ರದೇಶ ಇದೆ, ಇದರಲ್ಲಿ ನಿವ್ವಳ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ನೆಟ್ ಕ್ರಾಪ್ಡ್ ಏರಿಯಾ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ 58.59% ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಈಸ್ ನಾಟ್ ಸೆಲೆಕ್ಟೆಡ್ ಅಂಡರ್ ಸ್ಮಾರ್ಟ್ ಸಿಟಿ ಮಿಷನ್ ಅಂತೇಳಿದೆ. ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನೋಡ್ಕೊಂಡ ಅಂಥ ಸಂದರ್ಭದಲ್ಲಿ ಬೆಳ್ಳಾರಿ ಇಸ್ ದ ರೈಟ್ ಆನ್ಸರ್. ಉಳಿದಿರ್ತಕ್ಕಂಥ ಎಲ್ಲ ಸಿಟೀಸ್ಗಳು ಕೂಡ ಸ್ಮಾರ್ಟ್ ಸಿಟಿಗೆ ಸೆಲೆಕ್ಟ್ ಆಗಿದೆ, ಬಟ್ ಬೆಳ್ಳಾರಿ ಸೆಲೆಕ್ಟ್ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ಟೋಟಲ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಕರ್ನಾಟಕದಿಂದ ಟೋಟಲ್ 6 ಡಿಸ್ಟಿಕ್ಗಳು ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. ಯಾವ್ಯಾವ ಡಿಸ್ಟಿಕ್ ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ಮೊದಲನೇ ಸ್ಥಾನದಲ್ಲಿ ಬೆಳಗಾವಿ ಬರುತ್ತೆ, ಸೆಕೆಂಡ್ ಪ್ಲೇಸಲ್ಲಿ ನಮಗೆ ದಾವಣಗೆರೆ ಬರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟು. ಅದೇ ರೀತಿಯಾಗಿ ಥರ್ಡ್ ಪ್ಲೇಸಲ್ಲಿ ನಮಗೆ ಹುಬ್ಳಿ ಮತ್ತು ಧಾರವಾಡ ಬರ್ತಕ್ಕಂಥದ್ದು, ಫೋರ್ತ್ ಪ್ಲೇಸಲ್ಲಿ ಎಗೈನ್ ಮತ್ತು ನಮಗೆ ಮಂಗಳೂರು ಬರ್ತಕ್ಕಂಥದ್ದು, ಫಿಫ್ತ್ ಪ್ಲೇಸಲ್ಲಿ ನಮಗೆ ಶಿವಮೊಗ್ಗ ಬರ್ತಕ್ಕಂಥದ್ದು, ಸಿಕ್ಸ್ತ್ ಪ್ಲೇಸಲ್ಲಿ ನಮಗೆ ಫೈನಲ್ ಒನ್ ಆಗಿ ಎದ್ದು ಬರುತ್ತೆ ತುಮಕೂರು ಬರ್ತಕ್ಕಂಥದ್ದು. ಟೋಟಲ್ 6 ಡಿಸ್ಟಿಕ್ಕು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಅಂಡರಲ್ಲಿ ಬಂದಿದೆ. ಸೊ ಇಲ್ಲಿ ಬರದೇ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ಬೆಳ್ಳಾರಿ ಇಸ್ ದ ರೈಟ್ ಆನ್ಸರ್. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಅರೇಂಜ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಇನ್ ಇನ್ಕ್ರೀಸಿಂಗ್ ಆಫ್ ದೇರ್ ಅರ್ಬನ್ ಪಾಪ್ಯುಲೇಷನ್ ಆ್ಯಸ್ ಪರ್ 2011 ಸೆನ್ಸಸ್. 2011ರ ಜನಗಣತಿ ಪ್ರಕಾರ ಆ ನಗರ ಜನಸಂಖ್ಯೆ ಏನಿದೆಯಲ್ಲ ಅವುಗಳನ್ನು ಹೆಚ್ಚುತ್ತಿರುವ ಕ್ರಮದಲ್ಲಿ ಜೋಡಿಸ್ಕೊಳ್ತಾ ಹೋಗಬೇಕು. ನಮಗೆ ಆಲ್ರೆಡಿ ಗೊತ್ತಿದೆ ಇನ್ಕ್ರೀಸಿಂಗ್ ಆರ್ಡರ್ ಅಂತೇಳಿ ಇದೆ, ನಮಗೆಲ್ಲ ಗೊತ್ತಿದೆ ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಏನರ್ಥ, ಈ ಥರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಹೋಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ನಾವು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿ ಗುರುತಿಸಬೇಕು. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೊದಲನೇ ಹಂತದಲ್ಲಿ ನಮಗೆ ಬೆಳ್ಳಾರಿ ಬರುತ್ತೆ, ಅದಾದ ನಂತರದಲ್ಲಿ ದಕ್ಷಿಣ ಕನ್ನಡ ಬರುತ್ತೆ, ನಂತರದಲ್ಲಿ ಬೆಂಗಳೂರು, ನಂತರದಲ್ಲಿ ಮೈಸೂರು ಬರುತ್ತೆ. ಪ್ರಶ್ನೆ ಅರ್ಥ ಆಗಲಿಲ್ವಾ? ತುಂಬ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಮೊದಲನೇ ಹಂತದಲ್ಲಿ ನಮಗೆ ಬೆಳ್ಳಾರಿಲಿ ನಮಗೆ ಅರ್ಬನ್ ಪಾಪ್ಯುಲೇಷನ್ ನೋಡಿದಂತಹ ಸಂದರ್ಭದಲ್ಲಿ ಫಸ್ಟ್ ಪ್ಲೇಸ್ ಬೆಳ್ಳಾರಿಗೆ ಬರುತ್ತೆ. ಅಂದರೆ ಕಡಿಮೆ ಅರ್ಬನ್ ಪಾಪ್ಯುಲೇಷನ್ ಹೊಂದಿರೋದು ಫಸ್ಟು ಬೆಳ್ಳಾರಿ. ಅದಾದ ನಂತರದಲ್ಲಿ ದಕ್ಷಿಣ ಕನ್ನಡ ಏನಿದೆಯಲ್ಲ ಇದಕ್ಕಿಂತ ಅಂದರೆ ಬೆಳ್ಳಾರಿಗಿಂತ ಸ್ವಲ್ಪ ಜಾಸ್ತಿ ಇದೆ.
ಥರ್ಡ್ ಪ್ಲೇಸಲ್ಲಿ ಯಾವುದಿದೆ ಅಂತ ಕೇಳಿದಾಗ ನಮಗೆ ಬೆಂಗಳೂರು ಪ್ಲೇಸ್ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಮೈಸೂರು ಮತ್ತು ಬೆಂಗಳೂರು ನಡುವೆ ಕಾನ್ಫ್ಲಿಕ್ಟ್ ಬರುತ್ತೆ. ಬಟ್ ಆ್ಯಕ್ಚುಲಿ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಮೈಸೂರಲ್ಲಿ ಹೆಚ್ಚು ಅರ್ಬನ್ ಪಾಪ್ಯುಲೇಷನ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ್ಯಸ್ ಪರ್ ಯಾವುದರ ಮುಖಾಂತರವಾಗಿ 2011 ಸೆನ್ಸಸ್ ಏನಿದೆಯಲ್ಲ ಇದರ ಪ್ರಕಾರವಾಗಿ. ಸೊ ಕಂಪೇರಿಟಿವ್ ಆರ್ಡರ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದೇನಾಗ್ತಾ ಹೋಗುತ್ತೆ, ಡಿಸ್ಟ್ರಿಕ್ಸ್ಗಳು ಅರ್ಬನ್ ಪಾಪ್ಯುಲೇಷನ್ ನಮಗೆ ಇನ್ಕ್ರೀಸಿಂಗ್ ಆರ್ಡರ್ಲಿ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್.